ದರ್ಶನ್ ಪಾಲಿಗೆ ಜೈಲುವಾಸ ಅನ್ನೋದು ಅಕ್ಷರಶಃ ನರಕದಂತಾಗಿದೆ. ಕಂಬಿ ಹಿಂದೆ ಸೇರಿ 1 ವರ್ಷ ಕಳೆದ್ರೂ ಹೊರಬರೋ ಸೂಚನೆ ಸಿಗ್ತಾ ಇಲ್ಲ. ಈ 1 ವರ್ಷದಲ್ಲಿ ಏನೇನೆಲ್ಲ ಆಯ್ತು? ಮಾಫಿ ಸಾಕ್ಷಿ ಬಗ್ಗೆ ವಕೀಲರು ಹೇಳ್ತಾ ಇರೋದೇನು? ದರ್ಶನ್ ಪಾಲಿಗೆ ಎದುರಾಗಿರುವಂತಹ ಅಗ್ನಿ ಪರೀಕ್ಷೆ ಯಾವುದು? ವಿಜಯಲಕ್ಷ್ಮಿ ಪೋಸ್ಟ್ಗೆ ಅಭಿಮಾನಿಗಳು ಹೇಳ್ತಾ ಇರೋದೇನು? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ 2ನೇ ಬಾರಿ ಅರೆಸ್ಟ್ ಆಗಿ ಜೈಲು ಸೇರಿ ಇಂದಿಗೆ 1 ವರ್ಷ ಆಗಿದೆ. ಈ 1 ವರ್ಷದಲ್ಲಿ ನಟ ದರ್ಶನ್ ಸಾಕಷ್ಟು ಕಾನೂನು ಹೋರಾಟವನ್ನು ಕೂಡ ನಡೆಸಿದ್ರು. ಈ ವೇಳೆ 7 ಬೀಳುಗಳನ್ನು ಕಂಡಂತ ದರ್ಶನ್ ಈಗಾಗಲೇ ಮಾಫಿ ಸಾಕ್ಷ್ಯ ಒಂದು ವಿಚಾರಕ್ಕೂ ಕೂಡ ಈಗ ಬಹಳ ಟೆನ್ಷನ್ಗೆ ಒಳಗಾಗುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ 1 ವರ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಇಂದಿಗೆ 1 ವರ್ಷ ಆಗ್ತಾ ಇದೆ. 2025 ಆಗಸ್ಟ್ 14ನೇ ತಾರೀಕು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ನಂತರ ಈ 7 ಮಂದಿಯನ್ನು ಕೂಡ 57ನೇ CCH ಕೋರ್ಟ್ ಮುಂದೆ ಹಾಜರುಪಡಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಕೋರ್ಟ್ ಕೂಡ ಆದೇಶವನ್ನು ಕೂಡ ಮಾಡಿತ್ತು. ಆ ಬಳಿಕ 7 ಆರೋಪಿಗಳನ್ನು ಕೂಡ ಪೊಲೀಸರು ಪರಪ್ನ ಅಗ್ರಹಾರ ಜೈಲಿಗೆ ಕಳಿಸಿಕೊಟ್ಟಿರುವುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 1 ವರ್ಷ ಈಗ ಆಗಿರುವುದು. ಈ ನಡುವೆ ಏನು 2025 ನವೆಂಬರ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಂದು ಚಾರ್ಜ್ ಕೂಡ ಫ್ರೇಮ್ ಆಗುತ್ತೆ. ಅಂದ್ರೆ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಕೂಡ ಕೋರ್ಟ್ ನಲ್ಲಿ ಶುರು ಆಗೋದ್ರಿಂದ ಈ ಒಂದು ಪ್ರಕರಣದ ಸಾಕ್ಷಿಗಳ ವಿಚಾರಣೆ ಕೂಡ ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ. ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಸುಮಾರು 270ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಒಂದು ಏನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಕೂಡ ಮಾಡಲಾಗುತ್ತೆ. ಬಳಿಕ ಏನು ಪ್ರಾಸಿಕ್ಯೂಷನ್ ಈ 273 ಸಾಕ್ಷಿಗಳಲ್ಲಿ 64ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿತ್ತು. ಬಳಿಕ ಈಗಾಗಲೇ ಏನು ಟ್ರಯಲ್ ಶುರುವಾದಾಗಿಂದ ಈಗಾಗಲೇ ಈ ಒಂದು ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಇನ್ನು 5 ಆರೋಪಿಗಳೇನಿದ್ರು ಅವರು ಜಾಮೀನಿನ ಮೇಲೆ ಕೂಡ ಹೊರಗಡೆ ಇರೋದು. ಈ 5 ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಒಂದು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಈ ಒಂದು ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಬಳಿಕ ಏನು ಪ್ರಾಸಿಕ್ಯೂಷನ್ ಸಲ್ಲಿಕೆ ಮಾಡಿದಂತ ಅರ್ಜಿಯನ್ನ ವಜಾ ಕೂಡ ಮಾಡಿದೆ. ಏನು ನಟ ದರ್ಶನ್ ಈಗ ಜೈಲಿನಲ್ಲೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅವರ ಉಪಸ್ಥಿತಿಯಲ್ಲಿ ಸಾಕ್ಷ್ಯ ವಿಚಾರಣೆ ನಡೆಸಬೇಕು ಅಂತ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಅದರ ಪ್ರಕಾರ ವಾದ ವಿವಾದಗಳೆಲ್ಲ ನಡೆದಿದೆ. ಸೋಮವಾರಕ್ಕೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಯಾಕಂದರೆ ಸಾಕ್ಷ್ಯ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ನಾವೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಆ ಸ್ಪೆಸಿಫಿಕ್ ಆಗಿ ನಾವು ಅವರು ಫಿಸಿಕಲ್ ಆಗಿ ಇದ್ದರೆ ನಾವು ತಕ್ಷಣ ನಮ್ಗೆ ಏನು ಬೇಕೋ ಇನ್ಸ್ಟ್ರಕ್ಷನ್ಸ್ ತಗೋಬಹುದು. ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಇನ್ನೂ ಎಫೆಕ್ಟಿವ್ ಆಗಿ ಆಗತ್ತೆ. ಅಲ್ಲಿಂದ ಆ ಮೊಮೆಂಟಮ್ ಅಲ್ಲಿದ್ದಾಗ ಒಂದು ಕ್ವಶನಿಂದಾನು ಇಡೀ ಏನು ಅವ್ರ ಚೀಫಲ್ಲಿ ಹೇಳಿರ್ತಾರೆ ವಿಚಾರಣೆ ಅದೆಲ್ಲ ಡೆಮಾಲಿಷ್ ಮಾಡಬಹುದು. ಆ ಮಾಫಿ ಸಾಕ್ಷಿ ನೀಡುವಂತಹ ಸಂದರ್ಭದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಅವರೇನಾದರೂ ಜಾಮೀನು ಅವರಿಗೆ ಮಂಜೂರು ಆಗಿದ್ದು ಅವರು ಜಾಮೀನಿನ ಮೇಲೆ ಹೊರಗೆ ಇದ್ದಲ್ಲಿ, ಅಂದರೆ ನ್ಯಾಯಾಂಗ ಬಂಧನದಿಂದ ಹೊರಗೆ ಬಂದಿದ್ದಲ್ಲಿ ಅವರು ಬಂಧನದಿಂದ ಹೊರ ಉಳಿಯುವಂಥದ್ದಾಗ್ತದೆ. ಹಾಗೂ ಅವ್ರು ಸಾಕ್ಷಿಯಾಗಿ ಮಾರ್ಪಾಟಾಗಿ ಇನ್ಯಾವುದೇ ರೀತಿ ಅವರು ಆರೋಪಿಯನ್ನಾಗಿ ಅವ್ರನ್ನ ಪರಿಗಣಿಸಲ್ಲ. ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಕರ್ನಾಟಕ ಉಚ್ಚ ನ್ಯಾಯಾಲಯ ತಮ್ಮ ವಿಶೇಷ ಒಂದು ಅಧಿಕಾರವನ್ನು ಬಳಸಿ ಜಾಮೀನು ಕೊಡೋ ಒಂದು ಸಾಧ್ಯತೆ ಬಹಳಷ್ಟು ಕಡಿಮೆ ಇರ್ತದೆ. ಆದರೆ ಜಾಮೀನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಎಲ್ಲೋ ಒಂದು ಕಡೆ ಒಂದು ವಿವೇಚನಾ ಅಧಿಕಾರ ಇರ್ತದೆ, ಆದರೆ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತೀನಿ. ನಟ ದರ್ಶನ್ ಅರೆಸ್ಟ್ ಆದ ಬಳಿಕ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಒಂದು ಅರ್ಜಿಯನ್ನ ಹಾಕಿದ್ರು. ಈ ಅರ್ಜಿಯ ಬಗ್ಗೆ ಆಶಿಕ್ ಮುಲ್ಕಿ ಮಾಹಿತಿ ಕೊಡ್ತಾರೆ, ನೋಡೋಣ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಮತ್ತೆ 1 ವರ್ಷ ಕಳೀತಾ ಇದೆ. ಈ ಪ್ರಕರಣ ಹಲವು ರೀತಿಯಲ್ಲಿ ಏರಿಳಿತವನ್ನು ಕೂಡ ಕಂಡಿದೆ. ಮುಂದುವರೆದು ಕಳೆದ 1 ವರ್ಷದಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಆರೋಗ್ಯದ ಕಾರಣಕ್ಕೆ ಮಧ್ಯದಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು. ಅದಾದ ಬಳಿಕ ಮತ್ತೆ ಜೈಲು ಸೇರಿದ್ದ ದರ್ಶನ್ 1 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಕಾನೂನು ಹೋರಾಟಗಳನ್ನು ಮಾಡಿದ್ದಾರೆ. ಈ 1 ವರ್ಷದ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕಿ ಜಾಮೀನಿಗೆ ಕೇಳಿಕೊಂಡಿದ್ರು. 2026 ಏಪ್ರಿಲ್ನಲ್ಲಿ ಟ್ರಯಲ್ ತಡವಾಗುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ. ಈ ವೇಳೆ 1 ವರ್ಷದೊಳಗೆ ಟ್ರಯಲ್ ಮುಗಿಸಲು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿತ್ತು. ಈ ಪ್ರಕರಣದಲ್ಲಿರುವ 60 ಸಾಕ್ಷಿಗಳ ವಿಚಾರಣೆಯನ್ನ 1 ವರ್ಷದಲ್ಲಿ ಮುಗಿಸೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. 1 ವರ್ಷದಲ್ಲಿ
ಟ್ರಯಲ್ ಮುಗಿಯದಿದ್ರೆ ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ದರ್ಶನ್ಗೆ ಅವಕಾಶವನ್ನ ಕೂಡ ಕೊಟ್ಟಿತ್ತು. ಈ ನಡುವೆ 1 ವರ್ಷಗಳ ಕಾಲ ಜಾಮೀನು ಇಲ್ಲದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿತ್ತು. ಇದಾದ ಮೇಲೆ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ರಿವ್ಯೂ ಪಿಟಿಷನ್ ಅನ್ನು ಕೂಡ ಸಲ್ಲಿಸಿದ್ರು. ಈ ವೇಳೆ ರಿವ್ಯೂ ಪಿಟಿಷನ್ ವಿಚಾರಣೆಗೆ ಯೋಗ್ಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಇದರ ನಡುವೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಕೂಡ ಡಿಫಾಲ್ಟ್ ಜಾಮೀನಿಗೆ ಅರ್ಜಿ ಹಾಕಿದ್ರು. ಆದರೆ ಪವಿತ್ರ ಗೌಡ ಡಿಫಾಲ್ಟ್ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿತ್ತು. ಬಳಿಕ 2ನೇ ಬಾರಿ ತನ್ನ ಮಗಳ ವಿದ್ಯಾಭ್ಯಾಸದ ನೆಪವನ್ನ ಕೊಟ್ಟು ಮತ್ತೆ ಜಾಮೀನಿಗೆ ಅರ್ಜಿ ಹಾಕಿದ್ರೂ ಕೂಡ ಕೋರ್ಟ್ ಆ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಯಾರು ಸಹ ಅವರ ಅಭಿಮಾನಿಗಳು ಯಾರಿದ್ದಾರೆ ಯಾರು ಸಹ ಆತಂಕಗಳು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಹಿರಿಯ ವಕೀಲರಾದಂಥ ಶ್ರೀ ಹಶ್ಮತ್ ಪಾಷಾ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ವಕೀಲರ ತಂಡ, ಕಾನೂನು ತಂಡ ಏನಿದೆ ಸಂಪೂರ್ಣವಾಗಿ ಬಹಳ ಶಕ್ತಿಯುತವಾಗಿದೆ. ಅದೇನೇ ಆಗಲಿ ನಾವೆಲ್ಲ ಎದುರಿಸ್ತೀವಿ, ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಒಂದ್ ಕಡೆ ಜೈಲುವಾಸ, ಮತ್ತೊಂದ್ ಕಡೆ ಜೊತೆಗಿರೋರೇ ದರ್ಶನ್ನ ಕೈ ಬಿಡ್ತಾ ಇದ್ದಾರೆ. ಇತ್ತೀಚೆಗೆ ಪ್ರದೋಷ್ ಕೂಡ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿಯನ್ನ ಹಾಕಿದ್ರು. ಇದ್ರ ಬಗ್ಗೆ ಮಾದೇಶ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ದರ್ಶನ್ಗೆ ಕೋರ್ಟ್ನಲ್ಲಿ ಸಾಲು ಸಾಲು ಹಿನ್ನಡೆಯಾಗ್ತಿದೆ. ಸೆಷನ್ಸ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗ್ತಿದೆ. ಈಗ ಮಾಫಿ ಸಾಕ್ಷಿ ಅನ್ನೋ ದೊಡ್ಡ ಕಂಟಕ ದರ್ಶನ್ ಮುಂದಿದೆ. ಈಗಾಗಲೇ ಮಾಫಿ ಸಾಕ್ಷಿ ಅರ್ಜಿಯ ಬಗ್ಗೆ ಹೈಕೋರ್ಟ್ನಲ್ಲೂ ಕೂಡ ರಿಜೆಕ್ಟ್ ಆಗಿದೆ. ಸದ್ಯ ದರ್ಶನ್ಗೆ ಇರೋದು ಸುಪ್ರೀಂ ಕೋರ್ಟ್ ಒಂದೇ ದಾರಿ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ದರ್ಶನ್ಗೆ ರಿಲೀಫ್ ಸಿಗುತ್ತಾ? ಇದೆಲ್ಲದರ ಬಗ್ಗೆ ವಕೀಲರು ಏನು ಹೇಳ್ತಾರೆ, ಈ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 1 ವರ್ಷದಿಂದಲೂ ಕೂಡ ದರ್ಶನ್ಗೆ ಕೋರ್ಟ್ನಲ್ಲಿ ಭಾರಿ ಹಿನ್ನಡೆ ಆಗ್ತಿದೆ. 2ನೇ ಬಾರಿ ದರ್ಶನ್ ಜೈಲಿಗೆ ಹೋದ್ಮೇಲೆ ಸೆಷನ್ಸ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹಾಕಿರೋ ಬಹುತೇಕ ಅರ್ಜಿಗಳು ರಿಜೆಕ್ಟ್ ಆಗಿವೆ. ಈ ಬಗ್ಗೆ ವಕೀಲರುಗಳು ಕೂಡ ಸಾಕಷ್ಟು ವಿಮರ್ಶೆ ಮಾಡ್ತಿದ್ದಾರೆ. ಯಾವುದೇ ಪ್ರಕರಣದಲ್ಲಿ ಚಾಲೆಂಜ್ ಮಾಡುವ ಸಂದರ್ಭದಲ್ಲಿ ಯೋಚನೆ ಮಾಡಿ ಅರ್ಜಿ ಹಾಕಬೇಕು. ಆತುರದಲ್ಲಿ ಅರ್ಜಿ ಹಾಕಿದ್ರೆ ಮತ್ತೊಮ್ಮೆ ಅದೇ ಅರ್ಜಿ ಹಾಕುವ ಸಂದರ್ಭದಲ್ಲಿ ಮತ್ತೆ ಹಿನ್ನಡೆಯಾಗುವಂತ ಸಾಧ್ಯತೆ ಇರುತ್ತೆ. ಪ್ರಕರಣದ ಪ್ರಕ್ರಿಯೆ, ಸ್ಥಿತಿ ನೋಡಿಕೊಂಡು, ಸಮಯ ನೋಡಿಕೊಂಡು ಅರ್ಜಿ ಹಾಕಬೇಕು. ಆತುರದಲ್ಲಿ ಅರ್ಜಿ ಹಾಕಿದ್ರೆ ಕೋರ್ಟ್ನಲ್ಲಿ ರಬ್ ಮಾಡಿಕೊಂಡಾಗುತ್ತೆ ಅಂತಿದ್ದಾರೆ ಸೀನಿಯರ್ ಅಡ್ವೊಕೇಟ್ಗಳು. ಈ ಆರ್ಡರ್ನ ತಗೊಂಡು ಅವರು ಒಂದು ಬೇಕು ಅಂದರೆ ಚಾಲೆಂಜ್ ಮಾಡಬಹುದು. ಅಡ್ವೊಕೇಟ್ ಸುಪ್ರೀಂ ಕೋರ್ಟಿಗೆ ತಗೊಂಡೋಗ್ಬೇಕಾಗ್ತದೆ. ಬೇರೆ ಕೋರ್ಟಲ್ಲಿ ಇತ್ಯರ್ಥ ಇಲ್ಲಿ ಕರ್ನಾಟಕದಲ್ಲಿ ಇತ್ಯರ್ಥ ಆಗೋದಿಲ್ಲ. ಅದರ ಒಂದು ಇಲ್ಲಿ ಮ್ಯಾಜಿಸ್ಟ್ರೇಟ್ಗಳಿಗೆ ಅಲ್ಲ, ಸೆಷನ್ ಜಡ್ಜ್ಗೆ 18ನೇ ತಾರೀಕಿಗೆ ಅದನ್ನು ಕೇಸನ್ನು ಪೋಸ್ಟ್ ಮಾಡಿದ್ದಾರೆ. ಅವರು ಈಗ ಈ ಹೈಕೋರ್ಟ್ಲಿ ವಜಾ ಆಗಿದ್ದ ಕಾರಣದಿಂದಾಗಿ ನಾವು ಅದನ್ನು ಮುಂದುವರಿಸ್ತೇವೆ ಅಂತೇಳಿ ಮುಂದುವರಿಸಿ ಅವರು ಸಾಕ್ಷಿಯನ್ನು ವಿಚಾರಣೆ ಮಾಡ್ಬೋದು. ಅದನ್ನು ನೋಡಿ ಬಾಕಿ ಸಾಕ್ಷಿಗಳಿಗೂ ಅವರಿಗೂ ಅವಕಾಶ ಕೊಡ್ತಾನೆ ಅಂತಂದರೆ, ಯಾಕಂದರೆ ಇವ್ರದ್ದು ರಿಜೆಕ್ಟ್ ಆದ ಕಾರಣದಿಂದಾಗಿ ಅವ್ರದ್ದು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗ್ತದೆ. ಅವ್ರದ್ದೇನು ಸ್ಪೆಷಲ್ ಬೇರೆ ಕಾರಣಗಳೇನಿಲ್ಲ. ನಾನು ಅವರು ಆರೋಪಿಯಾಗಿದ್ದಾರೆ ಕೇಸ್ನಲ್ಲಿ. ಆ ಕಾರಣದಿಂದಾಗಿ ನಾನು ಘಟನೆ ನಡೆದು ನಾನು ನೋಡಿದ್ದೇನೆ. ಈ ವಿಚಾರಗಳಲ್ಲಿ ಇವರು ಯಾರ್ಯಾರ್ದು ಎಷ್ಟೆಷ್ಟು ಭಾಗಿದಾರರಾಗಿದ್ದಾರೆ ಅಂತ ಹೇಳೋ ವಿಚಾರ ಅವ್ರನ್ನ ಹೇಳೋ ಅವಕಾಶ ಸಿಗ್ತದೆ. ಮತ್ತು ನಾನು ನಿಮ್ಗೆ ಈಗಾಗಲೇ ಹೇಳಿದಾಗೆ ಅವರಿಗೆ ಒಂದು ಇದನ್ನು ಬೇಲ್ ಸಿಕ್ಕುವಂಥ ಸಂದರ್ಭವೂ ಸಾಕ್ಷಿಗಳಿಗೆ, ಈ ಆರೋಪಿಗಳಾಗಿರೋ ಜೈಲಿನಲ್ಲಿರೋ ಆರೋಪಿಗಳಿಗೆ ಸಾಕ್ಷಿ ಸಿಕ್ಕುವಂಥ ಚಾನ್ಸಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟ. ಅವನು ದರ್ಶನ್ ಸಿನಿಮಾ ಆ್ಯಕ್ಟ್ರನ್ನ ಇರ್ಬೋದು, ಕೋರ್ಟಿಗೆ ಯಾರು ಆರೋಪಿ ಅವನು ಯಾವ ಸ್ಟೇಟಸಲ್ಲಿ ಇದ್ದಾನೆ ಅದೆಲ್ಲ ಮುಖ್ಯ. ಆರೋಪಿ ಇರುವುದರಿಂದ ಅವನು ನ್ಯಾಯಾಲಯಕ್ಕೆ ಅರ್ಜಿದಾರ ಕಾರಣಗಳಿವೆ. ನಾನು ಅದನ್ನು ಹೇಳಿದೆಲ್ಲ, ಒಂದು ನೇರ ದೃಷ್ಟಿಯಲ್ಲಿ ಅವರು ಒಬ್ರಿಗೊಬ್ಬರು ಮಾತಾಡಿ ಇದನ್ನು ಇತ್ಯರ್ಥ ಮಾಡೋದು ಒಂದು, ಅಥವಾ ಇದು ನೆಟ್ ಥ್ರೂ ಮಾಡಿದ್ರೆ ಅಷ್ಟು ನಾನು ಕಂಡಲ್ಲಿ ನಾನು ಸಾಕಷ್ಟು ಕೇಸ್ಗಳು ನಡೆಸಿದ್ದೇನೆ. ನೆಟ್ ಥ್ರೂ ಅಲ್ಲಿ ಮಾಡಬೇಕಾದ್ರೆ ನಾನು ಸ್ವಲ್ಪ ಹಿಂಜರಿತೇನೆ. ಕಾರಣ ಏನಂದರೆ ಜಡ್ಜ್ಗಳು ಕೇಳೋ ಪ್ರಶ್ನೆಗಳಿಗೆ, ಸಾಕ್ಷಿಗಳ ಪ್ರಶ್ನೆಗಳಿಗೆ ನೆಟ್ ಥ್ರೂ ಕೇಳೋದಕ್ಕಿಂತ ನೇರವಾಗಿ ನೋಡಿದ್ರೆ ನಮಗೆ ಸುಲಭ ಆಗ್ತದೆ. ಅವರ ಮುಖ ಹೇಗಿದೆ, ಅವರು ಯಾಕಂದರೆ ಪ್ರೆಷರಲ್ಲಿದ್ದಾರಾ ಅಥವಾ ಸ್ವಂತ ಬುದ್ಧಿಯಿಂದ ಅವರಾಗಿ ಹೇಳ್ತಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಅದು ನೇರವಾಗಿ ಮಾತಾಡೋದು ಒಳ್ಳೆಯದು. ಆ ಕಾರಣದಿಂದಾಗಿ ಇವ್ರನ್ನ ನೇರವಾಗಿ ಕರೆಸೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಮಾಫಿ ಸಾಕ್ಷಿ ವಿಚಾರ ದರ್ಶನ್ಗೆ ದೊಡ್ಡ ಕಂಟಕವೇ. ಆದರೆ ಮಾಫಿ ಸಾಕ್ಷಿ ಹೇಳೋದು ಎಲ್ಲವೂ ಸತ್ಯ ಅಂತ ಪ್ರೂವ್ ಆದ್ರೆ ಮಾತ್ರ. ಇವತ್ತು ಮಾಫಿ ಸಾಕ್ಷಿ ಅಂತ ಬಂದವರು ನಾಳೆ ಉಲ್ಟಾ ಹೊಡಿಬಹುದು. ಹೀಗಾಗಿ ದರ್ಶನ್ ಈ ವಿಚಾರದಲ್ಲಿ ಅರ್ಜೆಂಟ್ ಮಾಡಬಾರದು.
ಆಗಸ್ಟ್ 18ರ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಹೋಗಿ ಬರೋಕೆ ಆಗೋದಿಲ್ಲ. ಹೀಗಾಗಿ ಮಾಫಿ ಸಾಕ್ಷಿಯನ್ನ ಎದುರಿಸಲೇಬೇಕಾದಂತ ಪರಿಸ್ಥಿತಿ ದರ್ಶನ್ಗೆ ಸದ್ಯ ಇದೆ ಅನ್ನೋದು ಹಿರಿಯ ವಕೀಲರ ಅಭಿಪ್ರಾಯ. ಇದರ ಜೊತೆಗೆ ಟ್ರಯಲ್ನ ಪಾರ್ಟಿ ಸಾಕ್ಷಿ ವಿಚಾರವಾಗಿ ದರ್ಶನ್ ಕೋರ್ಟ್ಗೆ ನೇರವಾಗಿ ಹಾಜರಾಗೋಕೆ ಅವಕಾಶ ಕೊಡಬೇಕು. ಯಾಕಂದ್ರೆ ದರ್ಶನ್ ವಿರುದ್ಧದ ಪ್ರಕ್ರಿಯೆ ಹಿನ್ನೆಲೆ ನೇರವಾಗಿ ದರ್ಶನ್ ಎದುರಿಸೋದು ಬೇರೆಯೇ ಆಗಿರುತ್ತೆ. ಎಲ್ಲವನ್ನೂ ಕೂಡ ಕಾನ್ಫರೆನ್ಸ್ ಕಾಲ್ನಲ್ಲಿ ಸರಿ ಅನ್ನಲು ಆಗೋದಿಲ್ಲ ಅನ್ನೋದು ಹಿರಿಯ ವಕೀಲರ ಅಭಿಪ್ರಾಯ. ಯಾವ ಸಾಕ್ಷಿಗಳು ಅವರು ಇಂಡಿಪೆಂಡೆಂಟಾಗಿ ಇರಬೇಕು ಹೊರತು ಅವರ ಹೇಳಿಕೆಯನ್ನು ನೇರವಾಗಿ ಕೋರ್ಟ್ ಒಪ್ಕೊಳ್ಬೇಕು ಅಂತ ಇಲ್ಲ. ಯಾಕಂದರೆ ಅವರು ಭಾಗಿಯಾಗಿದ್ದಾರೆ, ಅವ್ರನ್ನ ಬಚಾವ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ಥರ ಮಾಡ್ತಾರೆ ಅಂತೆಲ್ಲ ವಿಚಾರಗಳು ಇದೆ. ಅದನ್ನು ತಫ್ಸೀಲಾಗಿ ಇದನ್ನು ವಿಚಾರ ತಿಳ್ಕೊಂಡು ಮತ್ತೆ ನ್ಯಾಯಾಲಯ ಇತ್ಯರ್ಥ ಮಾಡಬೇಕಾಗಿದೆ. ನೇರವಾಗಿ ಮಾಡಲಿಕ್ಕೆ ಬಿಟ್ಬಿಟ್ರೆ ಎಲ್ಲ ಅಪರಾಧಿಗಳು ಒಬ್ಬರಿಂದ ಒಬ್ಬರ ಮೇಲೆ ಹೇಳ್ಕೊಂಡು ಅಥವಾ ನ್ಯಾಯಾಲಯದಲ್ಲಿ ಅವರು ಬಂದು ಸುಳ್ಳು ಹೇಳುವ ಸಾಧ್ಯತೆಯೂ ಇದೆ. ಕಾರಣ ಏನಂದರೆ ನಾವು ನೋಡಿದ್ದೇವೆ, ಈ ಸ್ವಯಂ ಹೇಳಿಕೆ ಅಂತಾರೆ ಅಂಡರ್ ಸೆಕ್ಷನ್ 164 ಹಳೆ CRPC ಕೆಳಗಡೆ ಸ್ವಯಂ ಹೇಳಿಕೆಯನ್ನು ಒಬ್ಬ ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿ ಆದಮೇಲೆ ಸಾಕ್ಷಿದಾರರ ಜೊತೆಯಲ್ಲಿ ಇವ್ರನ್ನೂ ಅಪರಾಧಿ ಇದ್ದರೂ ಅವ್ರನ್ನ ಸಾಕ್ಷಿ ಅಂತ ಮಾಡಿ ನ್ಯಾಯಾಲಯದ ಮುಂದೆ ಬಂದು ಆ ಸ್ವಯಂ ಹೇಳಿಕೆಯ ಬಗ್ಗೆ ಅವರು ಮಾತಾಡಿ ಸ್ವಾಮಿ ಈ ಕೇಸಲ್ಲಿ ನಾನು ಅಪರಾಧಿ ಆಗಿದ್ದೇನೆ, ಈ ಕೇಸಲ್ಲಿ ಈ ರೀತಿ ನಡೆದಿದೆ ಅಂತ ಹೇಳೋ ವಿಚಾರವನ್ನು ಹೇಳ್ತಾರೆ. ಕೆಲವು ಸತಿ ಅವರು ತದ್ವಿರೋಧವಾಗಿ ಹೇಳ್ತಾರೆ, ಅದಕ್ಕೆ ಹಾಸ್ಟೈಲ್ ಅಂತಾರೆ. ಅದನ್ನು ತದ್ವಿರೋಧ ಮಾಡಿದರೆ ಅವ್ರನ್ನ ಮತ್ತೆ ಪುನಃ ಅಪರಾಧಿಯಾಗಿ ನ್ಯಾಯಾಲಯ ಪೊಲೀಸ್ನವರು ಕ್ರಮ ತಗೊಳ್ಳೋ ಪದ್ಧತಿಯೂ ಇದೆ. ದರ್ಶನ್ಗೆ ಜೈಲುವಾಸ, ಕೋರ್ಟ್ನಲ್ಲಿ ಪದೇ ಪದೇ ಹಿನ್ನಡೆ ಒಂದ್ ಕಡೆ ಆದ್ರೆ ಆತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪ್ರಕರಣದ ಬಗ್ಗೆ ಸಾಕಷ್ಟು ಪೋಸ್ಟ್ಗಳು ಹೆಚ್ಚಾಗ್ತಿದ್ದಾವೆ. ಇದೆಲ್ಲದರ ಬಗ್ಗೆ ಸಿನಿಮಾ ಮಂದಿ ಏನಂತಾರೆ, ಇದೆಲ್ಲದರ ವಿಚಾರವಾಗಿ ಪ್ರಗತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೆರೆಮನೆ ವಾಸ ಮಾಡ್ತಾ ಇರುವಂತಹ ನಟ ದರ್ಶನ್ ನ ಆಚೆ ಕರ್ಕೊಂಡು ಬರೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಇರೋ ಬರೋ ದೇವಸ್ಥಾನವನ್ನೆಲ್ಲ ಸುತ್ತಿದ್ರು ಕೂಡ, ಹರಕೆಯನ್ನ ಹೊತ್ತಿದ್ರು ಕೂಡ, ದಿನಕ್ಕೊಂದು ಸ್ಟೇಟಸ್, ಸ್ಯಾಡ್ ಸ್ಟೇಟಸ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗ್ತಾ ಇಲ್ಲ. ಈ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ವರ್ಷಗಳೇ ಉರುಳಿದ್ವು. ಈ ಸಂಕಷ್ಟ ಪರಿಸ್ಥಿತಿಯಿಂದ ದರ್ಶನ್ ಪಾರು ಮಾಡಬೇಕು ಅಂತ ವಿಜಯಲಕ್ಷ್ಮಿ ನಿತ್ಯ ಪರದಾಟ ಅನುಭವಿಸುತ್ತಿದ್ದಾರೆ. ಈ ಹೊತ್ತಲ್ಲೇ ಮನದ ನೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸುದೀರ್ಘ ಹಾಗೂ ಭಾವುಕ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಆಗಲೇ 1 ವರ್ಷ ಕಳೆಯಿತು. ನೋವು ಹಾಗೇ ಉಳಿದ್ಬಿಟ್ಟಿದೆ. ಗಾಯ ಇನ್ನೂ ವಾಸಿಯಾಗಿಲ್ಲ. ಆ ನೋವನ್ನ ಸಹಿಸಲು ನನ್ನಿಂದ ಸಾಧ್ಯವಾಗ್ತಿಲ್ಲ. ಅಸಲಿ ಪರಿಸ್ಥಿತಿ ಏನು ಅಂತ ತಿಳಿಯದೆ ಇಡೀ ಜಗತ್ತು ತಮ್ಮಿಷ್ಟ ಬಂದಂತೆ ತೀರ್ಪು ಕೊಡ್ತಿದೆ. ಅವರಿಗೆಲ್ಲ ಉತ್ತರ ಕೊಡೋದನ್ನ ನಾನು ಯಾವತ್ತೋ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಸುಮ್ಮನೆ ನಗ್ತಾ ಕಾಲ ಮತ್ತು ದೇವರಿಗೆ ಎಲ್ಲವನ್ನ ಬಿಟ್ಟು ಸುಮ್ಮನಾಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ಕಾಮಾಖ್ಯ ದೇವಿಯ ಫೋಟೋವನ್ನ ಶೇರ್ ಮಾಡಿದ ವಿಜಯಲಕ್ಷ್ಮಿ, ದೇವರಿಗೆ ಗೊತ್ತು ಅಷ್ಟೇ ಸಾಕು ಅನ್ನೋ ಸಾಲುಗಳನ್ನ ಬರೆದಿದ್ರು. ಅದಕ್ಕೆ ಹಿನ್ನೆಲೆಯಾಗಿ ಎಲ್ಲಿಗೆ ಓಡುವೆ ಓ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಅನ್ನುವ ಹಾಡನ್ನ ಸೇರಿಸಿ ತಮ್ಮ ಮನದ ಬೇಸರವನ್ನ ಹೊರಹಾಕಿದ್ರು. ಗಟ್ಟಿಗಿತ್ತಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಅನೇಕರಲ್ಲಿ ಮರುಕ ಹುಟ್ಟಿಸುವ ಹಾಗಿದೆ. ಏನು ವರ್ಡ್ಸ್ ಇಲ್ಲ, ಏನು ಹೇಳೋ. ದರ್ಶನ್ ಫ್ಯಾನ್ ನೀವು? ಏನ್ ಹೇಳ್ತೀರಾ? ಮೊದಲು ನೋಡಿದ್ದು ಅವ್ರ ಆಚೆ ಬರ್ಬೇಕು. ಅವ್ರು ಬಂದ್ಮೇಲೆ ಅವ್ರು ಮಾಡಿದ್ ಸರಿನೇ ಇದೆ, ಅವ್ರ ಆಚೆ ಬರ್ಬೇಕು ಇಷ್ಟ. ಬಟ್ ಅವ್ರ ಆಚೆ ಬಂದು ಅವರೇ ಮಾತಾಡ್ತಾರಲ್ಲ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅವರೇ ಹೇಳ್ತಾರೆ. ಬಂದ್ಮೇಲೆ ಅಲ್ಲಿವರೆಗೂ ಜನಕ್ಕೆ ವೇಟ್ ಮಾಡೋ ಪೇಷನ್ಸ್ ಇಲ್ಲ. ಯಾರೇ ಆಗ್ಲಿ ಹಸ್ಬೆಂಡ್ ಅಂದ್ರೆ ಹೋಗ್ತಾರೆ ಮಾಡ್ತಾರೆ, ಅಷ್ಟೇ. ಪರ್ಸನ್ ಹೂ ಡಿಂಟ್ ಮೇಡ್ ಮಿಸ್ಟೇಕ್ ಅಂದರೆ ಅವ್ರು ಇಂಟೆನ್ಷನಲಿ ಮಿಸ್ಟೇಕ್ ಮಾಡಿಲ್ಲ. ಅದು ಮಾಡಿರೋ ಮಿಸ್ಟೇಕ್ ಕೂಡ ಒಂದು ನ್ಯಾಯಕ್ಕೋಸ್ಕರ. ಸೊ ರಿಲೀಸ್ ಆಗಬೇಕು. ಯಾಕೆಂದರೆ ತುಂಬ ಘೋರ ಅಪರಾಧಗಳು ಮಾಡಿರೋರೆಲ್ಲ ಈಚೆ ಹೋರಾಡ್ತಿದ್ದಾರೆ ಬಿಕಾಸ್ ಆಫ್ ಡೆಮೋಕ್ರಸಿ. ಆ್ಯಂಡ್ ಅವ್ರು ಮಾಡಿರೋದು ಒಳ್ಳೇದು. ಇನ್ನೊಂದು ಭಯ ಹುಡ್ಸೋ ಅಂತ ಕೆಲಸ ಮಾಡಿದ್ದಾರೆ, ಅದು ಒಳ್ಳೇದೇ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ದೆನ್ ಹಿ ವಾಂಟ್ ಟು ರಿಲೀಸ್. ದಟ್ ಈಸ್ ಮೈ ಒಪಿನಿಯನ್. ಬೇರೆ ಇಂಟೆನ್ಷನಲ್ಲಿ ಬೇರೆಯವ್ರಿಗೋಸ್ಕರ ಮಾಡಿರ್ಬೋದು. ಆ್ಯಸ್ ಎ ವೈಫ್ ಧರ್ಮಪತ್ನಿಯಾಗಿ ಅವ್ರ ಜವಾಬ್ದಾರಿ ಅವ್ರು ಮಾಡ್ತಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಇವ್ರಿಗಿಂತೂ ತುಂಬ ಅಪರಾಧಗಳು ಮಾಡಿರೋರು ಚೆನ್ನಾಗೇ ಓಡಾಡ್ತಿದ್ದಾರೆ. ಇವ್ರಿಗೆ ಸಿಗಬೇಕು, ಬೇಲ್ ಸಿಕ್ಕಿ ಇವ್ರು ಈಚೆ ಬರಬೇಕು ಅಂತ ನನ್ನ ಒಪಿನಿಯನ್. ಜನರಲ್ ಆಗಿ ಹೇಳಿದ್ರೆ ಅದೇ ಕೋರ್ಟ್ ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ಬಟ್ ಇನ್ ಕೇಸ್ ಅವ್ರದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಕೋರ್ಟ್ ಬಿಡುಗಡೆ ಮಾಡಿ ಅವ್ರು ಆಚೆ ಬಂದರೆ ಎಲ್ಲರಿಗೂ ಫ್ಯಾನ್ಸ್ ಆಗಿ ಎಲ್ಲರಿಗೂ ಖುಷಿ ಆಗುತ್ತೆ. ಹೌದು, ಅವ್ರಿಗೂ ಅಲೋನಾಗಿ ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಆ್ಯಸ್ ಪರ್ ಅವ್ರ ಕಡೆ ಥಿಂಕ್ ಮಾಡಿದ್ರು ಅವ್ರದ್ದು ನ್ಯಾಯ ಇದೆ. ಸೊ ಎಲ್ಲನೂ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಏನಾಗುತ್ತೋ ಅದು ಸಾಲ್ವ್ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ.
ಬೇಜಾರಾಗುತ್ತೆ. ಸೊ ಅದು ಕೂಡ ತುಂಬ ಡಿಫಿಕಲ್ಟ್ ಆಗಿ ಲೈಫ್ ಲೀಡ್ ಆಗುತ್ತೆ. ಎಲ್ಲ ಈ ಥರ ಎಲ್ಲ ಆಚೆಗಡೆ ಪ್ರಪಂಚ ಎಲ್ಲ ನೋಡಿ ಸಡನ್ನಾಗಿ ಏನೋ ಮಿಸ್ಟೇಕ್ ಆಗಿರೋದ್ರಿಂದ ಜೈಲಲ್ಲಿ ಹೋಗೋದು ಜೈಲ್ ಲೈಫ್ ತುಂಬ ಕಷ್ಟ ಇರುತ್ತೆ ಬೈಸಿಕ್ಲಿ ಹೇಳ್ಬೇಕಂದ್ರೆ. ಸೊ ಮೇ ಬಿ ಅದು ತುಂಬ ವರ್ಷದಿಂದನೂ ಅವ್ರು ಇದ್ದಾರೆ. ಆದಷ್ಟು ಬೇಗ ಬಂದುಬಿಟ್ರೆ ಎಲ್ಲರಿಗೂ ಆಗಿ ಖುಷಿ ಆಗುತ್ತೆ. ಪ್ರಪಂಚ ಎಲ್ಲ ಕೂಡ ಇದಿದೆ, ಲವ್ ಅನ್ನೋದು ಇನ್ನೊಂದು ಮತ್ತೊಂದು ಎಲ್ಲ ಇದೆ. ಅವನು ಆ ರೀತಿಯಲ್ಲಿ ಮಾಡಿರ್ಬೋದು. ಈಗ ಹೆಣ್ಮಕ್ಳು ಅದೇ ಥರ ಇರ್ತಾರೆ, ಅದಕ್ಕೋಸ್ಕರ ಮಾಡಿರ್ಬೋದು. ಮಾಡಿದ್ರೆ ಅದಕ್ಕೆ ಆ ಥರದ್ದು, ಯಾಕೆಂದರೆ ನೀನು ಸೂಪರ್ ಸ್ಟಾರು, ಸಾಕಷ್ಟು ಸಂಪಾದನೆ ಮಾಡಿದೀಯಾ, ಜನರು ನಿನ್ಗೆ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ತಗೊಂಡೋಗ್ಬಿಟ್ಟ ಸಣ್ಣ ಬರ ಇಲ್ಲಿ, ಹುಡುಗಿ ನೀನು ಬಾ ಇಲ್ಲಿ, ಬಂದು ಕರ್ಸ್ಕೊಂಡು ಒಂದು ಕಡೆ ಮಾತಾಡ್ಬಿಟ್ಟು ಅದಕ್ಕೇನೋ ಒಂದು ಪರಿಹಾರ ಮಾಡ್ಬೋದಾಗಿತ್ತು. ಅದು ಅವನ ಗತ್ತು. ಅವನಿಗೆ ಒಂದು ಅದ್ರ ಹಿಂದ್ಗಡೆ ಅದಕ್ಕೆ ಒಳ್ಳೆ ಹೆಸರಿದೆ. ಹೀಗಾಗಿ ಅದನ್ನ ಮಾಡಿದ್ದು 100% ತಪ್ಪು. ಈ ಸರ್ಕಾರ ಅದನ್ನ ಶಿಕ್ಷೆ ಕೊಟ್ಟಿರೋದು ಸರಿಯಾಗಿದೆ. ಎಲ್ಲ ಅವ್ರ ಹಣೆ ಬರ ಇದು ಮಾಡಿ ಹೊರಗಡೆ ಬಂದ್ಕೊಳ್ಳಿ, ಅಟ್ಲೀಸ್ಟ್ ಇನ್ನಾದ್ರೂ ತಿದ್ದುಕೊಂಡು ಆ ಹೆಸರನ್ನ ಉಳಿಸ್ಕೊಳ್ಳಿ. ನೋಡಿದ್ರಲ್ಲ, ದರ್ಶನ್ ಅವರನ್ನ ಸೆರೆಮನೆ ವಾಸದಿಂದ ಮುಕ್ತ ಮಾಡಬೇಕು ಅಂತ ಅವರ ಪತ್ನಿ ಸದ್ಯಕ್ಕೆ ಸಾಕಷ್ಟು ಕಷ್ಟ ಪಡ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಮುನಿರಾಜು ಹೇಳ್ತಾ ಹೋಗ್ತಾರೆ, ಕೇಳಿ. ನೋಡಿದ್ರಲ್ಲ, ಒಂದು ವರ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಅಂತೇಳಿ. ಒಂದು ಕಡೆ ಜಾಮೀನಿಗಾಗಿ ಹೋರಾಟ, ಮತ್ತೊಂದು ಕಡೆ 1 ವರ್ಷ ಜಾಮೀನು ಸಲ್ಲಿಸದಂತೆ ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ. ಈ ನಡುವೆ ಮಾಪಿ ಸಾಕ್ಷ್ಯ ಟೆನ್ಷನ್ ಕೂಡ ಈಗ ದರ್ಶನ್ಗೆ ಕಾಡತೊಡಗಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.